ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ನಾನು ಪವರ್ಫುಲ್ ಯೋಗಿನಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ 28ನೇ ಯೋಗಿನಿ ಏನು ಮಾಡ್ತಾಳೆ ಅಂತ ಹೇಳಿದರೆ, ನಮ್ಮ ಪ್ರತಿಯೊಂದು ಆಸೆ ಆಕಾಂಕ್ಷೆಯನ್ನು ಈಡೇರಿಸ್ತಾಳೆ, ಅದು ಕೂಡ 24 ಗಂಟೆಯಲ್ಲಿ ಅಂತ ಹೇಳ್ತಾರೆ. ಈ ಯೋಗಿನಿಯ ಹೆಸರನ್ನು ಯಾರು ಬರೀತಾರೆ ಅಥವಾ ಯಾರು ಇವಳ ಹೆಸರನ್ನು ಹೇಳ್ತಾ ಇರ್ತಾರೆ ನೋಡಿ, ಅಂತವರ ಕೈ ಯಾವತ್ತೂ ಕೂಡ ಈ ಯೋಗಿನಿ ಬಿಡುವುದಿಲ್ಲ ಅಂತ ಹೇಳ್ತಾರೆ. ನಿಮಗೆ ದೇವರು ಕೂಡ ಮೋಸ ಮಾಡ್ಬೋದು, ಆದರೆ ಈ ಯೋಗಿನಿ ಉಂಟಲ್ಲ, ನಿಮ್ಮ ಕಷ್ಟಕ್ಕೆ ಪ್ರತಿಫಲ 100ಗೆ 100% ನೀಡ್ತಾಳೆ ಅಂತ ಹೇಳ್ತಾರೆ. ಇವಾಗ ನಮ್ಮ ಮನಸ್ಸಿನಲ್ಲಿ ಬರ್ಬೋದು ಏನಂತ ಹೇಳಿದ್ರೆ, ದೇವರು ಕೂಡ ನಮಗೆ ಮೋಸ ಮಾಡ್ತಾರಾ ಅಂತ ಹೇಳ್ಕೊಂಡು. ಖಂಡಿತ. ಏನಂತ ಹೇಳಿದ್ರೆ, ನಾವು ಎಣಿಸಿದ್ದೆಲ್ಲ ದೇವರು ಕೊಡುವುದಿಲ್ಲ. ತುಂಬಾ ಜನರಿಗೆ ಕೊಡುವುದೇ ಇಲ್ಲ ಆಯ್ತಾ. ತುಂಬಾ ಅವರನ್ನು ಪರೀಕ್ಷೆ ಮಾಡಿ 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 ಕೊಡ್ತಾರೆ. ಇನ್ನು ಕೆಲವರು ಉಂಟಲ್ಲ, ಎಷ್ಟು ಬೇಡ್ಕೊಂಡ್ರು ಕೂಡ ನಿಮಗೆ ದೇವರು ವರ ಕೊಡ್ತಾ ಇರ್ತಿಲ್ಲ. ನೀವು ನೋಡಿರ್ಬೋದು, ಶ್ರೀಮಂತರೆಲ್ಲ ಶ್ರೀಮಂತರಾಗ್ತಾ ಹೋಗ್ತಾರೆ, ಬಡವರು ಬಡವರಾಗಿಯೇ ಇರ್ತಾರೆ. ಇವಾಗ ನಾವು ಹಣೆ ಬರಹ ಅಂತ ಹೇಳ್ತೇವಲ್ಲ, ಆದ್ರೆ ಆ ಹಣೆ ಬರ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳ್ಕೊಂಡು ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಹಣೆ ಬರಹ ಅಂತ ಹೇಳ್ಕೊಂಡು ಬರ್ದಿದ್ರೆ ಒಂದು ವೇಳೆ ಶ್ರೀಮಂತ ಹುಡುಗನಿಗೆ ಶ್ರೀಮಂತ ಹುಡುಗಿಯೇ ಯಾಕೆ ಸಿಗ್ತಾ ಇದ್ಲು, ಅಥವಾ ಬಡವ ಹುಡುಗನಿಗೆ ಬಡವ ಹುಡುಗಿಯನ್ನೇ ಬ್ರಹ್ಮ ಯಾಕೆ ಬರಿತಾ ಇದ್ದ? ಬಡವ ಹುಡುಗಿಗೆ ಶ್ರೀಮಂತ ಹುಡುಗನನ್ನು ಬರಿಬಹುದಿತ್ತು, ಅಥವಾ ಶ್ರೀಮಂತ ಹುಡುಗಿಗೆ ಬಡವ ಹುಡುಗನನ್ನು ಬರಿಬಹುದಿತ್ತಲ್ವಾ? ಅದು ಯಾಕೆ ಬರಿದಿಲ್ಲ? ಶ್ರೀಮಂತರಿಗೆ ಶ್ರೀಮಂತರೇ, ಬಡವರಿಗೆ ಬಡವರೇ, ಆ ಜಾತಿ ಹುಡುಗನಿಗೆ ಅದೇ ಜಾತಿಯ ಹುಡುಗಿ, ಅಥವಾ ಏನು ಉಂಟಲ್ಲ, ಪ್ರತಿಯೊಂದರಲ್ಲೂ ನೋಡಿಬೇಕಾದ್ರೆ ಜಾತಿಯಲ್ಲೂ ಕೂಡ ಬರುತ್ತೆ ನೋಡಿ. ಅದೇ ಜಾತಿಯ ಹುಡುಗಿಯನ್ನೇ ದೇವರು ಬರ್ದಿರ್ತಾರ ಬ್ರಹ್ಮ? ಸಾಧ್ಯವೇ ಇಲ್ಲ. ಆದ್ರಿಂದ ನಾನು ಹೇಳ್ತಾ ಇರೋದು, ದೇವರು ಕೂಡ ಮೋಸ ಮಾಡ್ಬೋದು, ಆದರೆ ಈ ಯೋಗಿನಿಯರು ಉಂಟಲ್ಲ, ಯಾವ ಕಾರಣಕ್ಕೂ ನಿಮಗೆ ಮೋಸ ಮಾಡುವುದಿಲ್ಲ. ನೀವು ಅವಳ ಹೆಸರನ್ನು ತೆಗೆದ್ರೆ ಸಾಕಾಗುತ್ತೆ, ಅಥವಾ ಅವಳ ಹೆಸರನ್ನು ಹೇಳಿದ್ರೆ ಸಾಕಾಗುತ್ತೆ. ಅವಳು ಖುಷಿ ಪಟ್ಟು ನಿಮ್ಮ ಆಸೆ ಆಕಾಂಕ್ಷೆಯನ್ನೆಲ್ಲ 24 ಗಂಟೆಯಲ್ಲಿ ಈಡೇರಿಸ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ನೀವು ಈ ಯೋಗಿನಿಯನ್ನು, ನಿಮ್ಗೆ ಎಷ್ಟು ಒದ್ದಾಡಿದ್ರು ಕೂಡ ದೇವರು ಏನು ಮಾಡಲಿಲ್ಲ, ಕಷ್ಟದಲ್ಲೇ ನಾವು ಇದ್ದೇವೆ ಅಂತ ಹೇಳುವವರು ಒಂದು ಸಲ ಪರೀಕ್ಷೆ ಮಾಡಿ ನೋಡಿ. ಪರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಬೇಕು. ಅದ್ರ ಜೊತೆಗೆ ಇದನ್ನು ಕೂಡ ಪರೀಕ್ಷೆ ಮಾಡಿ ನೋಡಿ. ನಿಮ್ಗೆ ಇದರಲ್ಲಿ 100% ರಿಸಲ್ಟ್ ಸಿಕ್ಕಿದೆ ಅಂತ ಆದ್ರೆ ಉಂಟಲ್ಲ, ನೀವು ಏನ್ ಮಾಡಿ ಅಂತ ಹೇಳಿದ್ರೆ, ಇದನ್ನು ಪ್ರತಿದಿನ ಮಾಡಬಹುದು. ಇವಾಗ ನೋಡಿ, ನಾವು ಕರಾವಳಿಯವರು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ದೇವರನ್ನು ಕೂಡ ನಂಬುತ್ತೇವೆ, ಅದರ ಜೊತೆಗೆ ನಾವು ದೈವವನ್ನು ಕೂಡ ನಂಬ್ತೇವೆ ಅಲ್ವಾ? ದೈವವನ್ನು ದೇವರನ್ನು ಎರಡನ್ನೂ ಕೂಡ ನಂಬ್ತೇವೆ. ಯಾಕಂತ ಹೇಳಿದ್ರೆ, ನಮಗೆ ದೈವ ಶಕ್ತಿಯೂ ಬೇಕು, ದೇವರ ಶಕ್ತಿಯೂ ಬೇಕು, ಅಥವಾ ದೇವರ ಆಶೀರ್ವಾದವೂ ಬೇಕು, ದೈವದ ಆಶೀರ್ವಾದ ಕೂಡ ಬೇಕಲ್ಲ. ಅದೇ ರೀತಿಯಲ್ಲಿ ಆಯ್ತಾ, ನಮಗೆ ಬರೇ ದೈವ ಮತ್ತೆ ದೇವರ ಆಶೀರ್ವಾದ ಮಾತ್ರ ಅಲ್ಲ, ಈ ಯೋಗಿನಿಯರ ಶಕ್ತಿ ಕೂಡ ಬೇಕು, ಅಥವಾ ಯೋಗಿನಿಯರ ಆಶೀರ್ವಾದ ಕೂಡ ಬೇಕು ಅಂತ ಹೇಳ್ತೇವೆ. ಎಷ್ಟೋ ಜನರಿಗೆ ಈ ಯೋಗಿನಿಯರ ಬಗ್ಗೆ ಗೊತ್ತೇ ಇಲ್ಲ. ನಾವು ಎಣಿಸ್ಕೊಳ್ಳೋದು ಏನಂತ ಹೇಳಿದ್ರೆ, ಮಹಾಲಕ್ಷ್ಮಿ ಮಾತ್ರ ನಮಗೆ ಹಣವನ್ನು ಕೊಡ್ತಾಳೆ, ಅಥವಾ ನಮ್ಮ ಆಸೆಯನ್ನು ಈಡೇರಿಸ್ತಾರೆ ಅಂತ ಹೇಳ್ಕೊಂಡು. ಮಹಾಲಕ್ಷ್ಮಿಗಿಂತಲೂ ಮಹಾಲಕ್ಷ್ಮಿ ನಿಮಗೆ ಕೊಡುವುದರಲ್ಲಿ ಲೇಟ್ ಆಗಬಹುದು. ಯಾಕಂತ ಹೇಳಿದ್ರೆ, ನೀವು ಒದ್ದಾಡಿ ಮಹಾಲಕ್ಷ್ಮಿ ಹತ್ರ ಕೇಳ್ಬಹುದು. ಆದರೆ ಈ ಯೋಗಿನಿ ಉಂಟಲ್ಲ, ನೀವು ಹೇಳಿದ್ರೆ 24 ಗಂಟೆಯಲ್ಲಿ ನಿಮಗೆ ಹಣವನ್ನು ಕೊಡ್ತಾಳೆ. ಅದು ಯಾವ ರೂಪದಲ್ಲಾದ್ರೂ ಬಂದು ನಿಮ್ಮ ಕೈಗೆ ಹಣ ಸೇರ್ತದೆ ಅಂತ ಹೇಳ್ತಾರೆ. ಇವಾಗ ಕೆಲವರು ನನಗೆ ಕಮೆಂಟ್ ಮಾಡಿದ್ರು, ಅಮೆರಿಕದವರೆಲ್ಲ ಏನು ಲಕ್ಷ್ಮೀ ಪೂಜೆ ಮಾಡ್ತಾರಾ, ಲಕ್ಷ್ಮಿಯನ್ನು ಹೊಲಿಸ್ಕೊಳ್ತಾರಾ, ಲಕ್ಷ್ಮಿಗೆ ವ್ರತ ಮಾಡ್ತಾರಾ, ಆದ್ರೂ ಕೂಡ ಅವರು ಹೇಗೆ ಶ್ರೀಮಂತರು, ಅವ್ರ ಹತ್ರ ಲಕ್ಷ್ಮೀ ಪೂಜೆ ಮಾಡದೆ ಹೇಗೆ ಹಣ ಬರ್ತದೆ ಅಂತ ಹೇಳ್ಕೊಂಡೆಲ್ಲ ದೊಡ್ಡ ದೊಡ್ಡ ಕಮೆಂಟ್ ಎಲ್ಲ ಬರುತ್ತೆ. ಅವರು ಲಕ್ಷ್ಮೀ ಪೂಜೆ ಮಾಡದೇ ಇರಬಹುದು, ಆದರೆ ಉಂಟಲ್ಲ, ಏಂಜಲ್ ಅನ್ನು ಅವರು ನಂಬ್ತಾರೆ. ಏಂಜಲ್ ಅಂತ ಹೇಳಿದ್ರೆ ಇದೇ ಯೋಗಿನಿಯರು. ಈ ಯೋಗಿನಿಯರಿಗೆ ಅವರು ಏಂಜಲ್ ಅಂತ ಹೇಳ್ತಾರೆ. ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ, ಫಾರಿನ್ ಚಾನೆಲ್ಗಳನ್ನೆಲ್ಲ ತೆಗೆದು ನೋಡಿ, ಅದರಲ್ಲಿ ಏಂಜಲ್ ನಂಬರ್ಗಳು, ಏಂಜಲ್ಗಳ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತದೆ ಆಯ್ತಾ. ನಾವು ಎಣಿಸ್ಕೊಳ್ಳೋದು ನಾವು ಮಾತ್ರ ಲಕ್ಷ್ಮಿಯನ್ನು ನಂಬುದು, ನಮಗೆ ಮಾತ್ರ ಹಾಗೆ ಆಗುದಿಲ್ಲ ಹೀಗೆ ಆಗುದಿಲ್ಲ ಅಂತ ಎಣಿಸ್ಕೊಳ್ಳೋದು ಆಯ್ತಾ. ನಾವು ಹಿಂದೂಗಳಾಗಿರುವ ಕಾರಣಕ್ಕೆ ನಾವು ಲಕ್ಷ್ಮಿಯನ್ನು ನಂಬ್ತೇವೆ, ಅವರು ಬೇರೆಯವರಾಗಿರೋದ್ರಿಂದ ಅವರು ಏಂಜಲ್ಗಳನ್ನು ನಂಬ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆಯವರು ಅವರವರಲ್ಲಿ ಪರಿ ಆಗಿರಲಿ, ಅಥವಾ ಏಂಜಲ್ ಆಗಿರಲಿ, ಅಥವಾ ಲಕ್ಷ್ಮಿ ಆಗಿರಲಿ, ಯಾವುದೋ ರೂಪದಲ್ಲಿ ಅವರಿಗೆ ಹಣವನ್ನು ನೀಡುವ ಶಕ್ತಿ ಇರುತ್ತೆ. ಯಾವುದೋ ಒಂದು ದೇವರು ಇರ್ತಾರೆ ಅವರಿಗಂತಾನೆ. ಆದ್ರೆ ಯಾರು ಕೂಡ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ನಾವು ದೇವರ ಪೂಜೆ ಮಾಡ್ತೇವೆ, ದೇವರು ನಮ್ಮ ಎದುರುಗಡೆ ಒಂದು ಸಲ ಆದ್ರೂ ಬಂದಿದ್ದಾರ? ಮನುಷ್ಯರ ಮೇಲೆ ಬರುವ ದೇವರನ್ನು ನಾನಂತೂ ನಂಬುದಿಲ್ಲ. ಯಾವ ಕಾರಣಕ್ಕೂ ಕೂಡ ಮನುಷ್ಯರ ಮೇಲೆ ದೇವರು ಬರ್ತದೆ ಅಂತ ಹೇಳಿದ್ರೆ ನಾನು ನಂಬುದಿಲ್ಲ. ನನಗೆ 5 ಕಮೆಂಟ್ ಬಂದರೂ ಕೂಡ ಪರವಾಗಿಲ್ಲ, ದೇವರನ್ನು ನಾನು ನಂಬ್ತೇನೆ. ಮನುಷ್ಯರ ಮೇಲೆ ಬಂದು ದೇವರ ಮಾತಾಡ್ತಾರಲ್ಲ, ಅವ್ರನ್ನು ನಾನು ನಂಬುದಿಲ್ಲ. ಎಲ್ಲರೂ ಕೂಡ ನನಗೆ ಗೌರವ ಕೊಡಬೇಕು ಅಂತ ಹೇಳ್ಕೊಂಡು ಉಂಟಲ್ಲ, ಆ ಕಾರಣದಿಂದ ಅವರು ಹಾಗೆ ದೇವರು ಬಂದವರ ಹಾಗೆ ಮಾಡ್ತಾ ಇರ್ತಾರೆ. ಕೆಲವರ ಹೆಣ್ಣು ಮಕ್ಕಳ ಮನಸ್ಥಿತಿ ಆ ರೀತಿಯಲ್ಲಿ ಇರ್ತದೆ.
ನೀವು ಏನು ಮಾಡಿ ಅಂತ ಹೇಳಿದರೆ ಅವರನ್ನು ಕೂರಿಸಿ ನೀವು ಮಾತಾಡಿಸ್ಬೇಕು. ಏನಂತ ಹೇಳಿದರೆ ಅವರಿಗೆ ಏನು ಪ್ರಾಬ್ಲಮ್ ಉಂಟು ಆಯಿತಾ, ನೀವು ಎಲ್ಲರೂ ಕೂಡ ಖುಷಿಯಾಗಿ ಅವರ ಹತ್ರ ಮಾತಾಡಿದರೆ ಅಥವಾ ನೀವು ಎಲ್ಲರೂ ಕೂಡ ಅವರ ಹತ್ರ ಖುಷಿಯಾಗಿ ಇದ್ದರೆ ಅವರಿಗೆ ನೋಡಿ ನೀವು ಗೌರವ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಅವರು ಈ ರೀತಿ ಎಲ್ಲ ಮಾಡುವುದನ್ನು ಬಿಟ್ಟು ಬಿಡ್ತಾರೆ ಆಯಿತಾ. ಆದ್ರಿಂದ ನಾನು ಹೇಳ್ತಾ ಇರೋದು ಅದು ಕೂಡ ಒಂದು ಮಾನಸಿಕ ಕಾಯಿಲೆಯೇ ಆಗಿರುತ್ತೆ ಆಯಿತಾ. ಎಲ್ಲರಿಗೂ ದೇವರಂದರೆ ದೇವರು ಮನುಷ್ಯರ ಮೇಲೆ ಬರುವುದು ನಾನು ನಂಬುದಿಲ್ಲ ಆಯಿತಾ. ಆಮೇಲೆ ಬೈದು ಕಮೆಂಟ್ ಬಂದರೆ ನಾನು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ನಿಮ್ಮ ಇಷ್ಟ ಆಯಿತಾ. ನೀವು ದೇವರನ್ನು ನಂಬುವವರಾಗಿದ್ದರೆ ದೇವರು ಮೈ ಮೇಲೆ ಬರ್ತಾರೆ ಅಂತ ಹೇಳ್ಕೊಂಡು ನಂಬುವವರಾಗಿದ್ದರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಹೋಗ್ಲಿ ಬಿಡಿ, ಮಾತು ಎಲ್ಲಿಂದ ಎಲ್ಲಿಗೋ ಹೋಯ್ತು. ಆದ್ರೆ ನಾವೀಗ ಯಕ್ಷಿಣಿ ದೇವತೆಯ ಬಗ್ಗೆ ಅಥವಾ ಯೋಗಿನಿಯ ಬಗ್ಗೆ ನಾನು ನಿಮ್ಗೆ ಮಾಹಿತಿ ನೀಡ್ತಿದ್ದೇನೆ ನೋಡಿ. ಈ 28ನೇ ಯೋಗಿನಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಮಹಾಲಕ್ಷ್ಮಿ ನಿಮ್ಗೆ ಯಾವ ರೀತಿ ಆಶೀರ್ವಾದ ನೀಡ್ತಾರೆ ನೋಡಿ, ಅದೇ ರೀತಿ ಆಶೀರ್ವಾದ ನೀಡ್ತಾರೆ. ಮಹಾಲಕ್ಷ್ಮಿಗೆ ಎಷ್ಟು ಶಕ್ತಿ ಉಂಟು ನೋಡಿ, ಅಷ್ಟು ಶಕ್ತಿ ಕೂಡ ಈ ಯೋಗಿನಿಗೆ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಯೋಗಿನಿಯ ಹೆಸರು ಯಾರು 108 ಸಲ ಬುಕ್ಕಲ್ಲಿ ಬರೀತಾರೆ ನೋಡಿ, ಬರೆಯುವಾಗ ಕೂಡ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ಕೂಡ ನಾನು ನಿಮ್ಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ಪ್ರತಿದಿನ ಈ ಯೋಗಿನಿಯ ಹೆಸರನ್ನು ನಾನು ಬರಿತೇನೆ ಆಯ್ತಾ. ಆದ್ರಿಂದ ನನಗೆ ಗೊತ್ತುಂಟು ಏನು ಪ್ರಾಬ್ಲಮ್ ಆಗುತ್ತೆ, ಏನೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಗೊತ್ತುಂಟು. ಆದ್ರಿಂದ ನಾನು ನಿಮ್ಗೆ ಹೇಳ್ತೇನೆ ಏನೆಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ನೋಡಿ. ಈ ಯೋಗಿನಿಯ ಹೆಸರೇನು ಅಂತ ಹೇಳಿದ್ರೆ ವಿಕ್ತಾಮ್ನ ಅಂತ ಹೇಳ್ಕೊಂಡು ನಾನು ಸ್ಪೆಲ್ಲಿಂಗ್ ಕೂಡ ಬರಿತೇನೆ. ಯಾಕಂತ ಹೇಳಿದ್ರೆ ನೀವು ತಪ್ಪು ಬರೀಲಿಕ್ಕೆ ಹೋಗ್ಬಾರ್ದು. ವಿಕ್ತಾಮ್ನ ಅಂತ ಹೇಳ್ಕೊಂಡು ನೀವು ವಿಕ್ತಾಮ್ನ ಅಂತ ಹೇಳ್ಕೊಂಡು 108 ಸಲ ಈ ರೀತಿಯಲ್ಲಿ ಬರಿಬೇಕು ನೋಡಿ. ನಾನು ಇಲ್ಲಿ ಬರೆದೇನೆ ನೋಡಿ, ನಾನು ಪ್ರತಿದಿನ 108 ಸಲ ವಿಕ್ತಾಮ್ನ ಹೆಸರು ಬರಿತೇನೆ ನೋಡಿ. ಈ ರೀತಿ ಬರೆಯುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಆಗುವ ತೊಂದರೆಗಳನ್ನು ನಾನು ಹೇಳ್ತೇನೆ. ಇವಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಬರೆಯುವಾಗ ಏನಾಯ್ತು ಅಂತ ಹೇಳಿದ್ರೆ ನನಗೆ ಮನಸ್ಸು ಏಕಾಗ್ರತೆ ಇರುವುದಿಲ್ಲ. ನೀವು ವಿಕ್ತಾಮ್ನ ಬರೆಯುವಾಗ ಏನಾಗುತ್ತೆ ಅಂತ ಹೇಳಿದ್ರೆ 108 ಬರೀಲಿಕ್ಕೆ ಹೋಗುವಾಗ ನಿಮಗೆ ಅದು ಆ ಕಡೆ ಈ ಕಡೆ ಆಗ್ಬಹುದು, 108 ಸಲ ಬರೀಲಿಕ್ಕೆ ಆಗುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಮಧ್ಯದಲ್ಲಿ ಬರಿತಾ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಆಯ್ತಾ. ಆ ಸ್ಪೆಲ್ಲಿಂಗ್ ಬರೆಯುವಾಗ ಉಂಟಲ್ಲ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏಕಾಗ್ರತೆ ಇರುವುದಿಲ್ಲ. ನೀವು ಸುಮ್ಮನೆ ಬರಿತಾ ಹೋಗ್ತೀರಾ, ಆದ್ರೆ ಆ ಏಕಾಗ್ರತೆ ನಿಮ್ಗೆ ಬರ್ತಾ ಇರುವುದಿಲ್ಲ. ಅವಳ ಹೆಸರನ್ನು ನೀವು ಹೇಳ್ತಾ ಇರ್ಬೇಕು, 108 ಸಲ ಕೂಡ ಬರೆಯುವಾಗ ಹೇಳ್ತಾ ಇರ್ಬೇಕು. ನಿಮ್ಗೆ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೋ ಬಂದ್ರು ನೀವು ಬರಿತಾ ಇರ್ಬೇಕಾದ್ರೆ ಉಪದ್ರ ಕೊಡುದು ಅಥವಾ ನಿಮ್ಗೆ ಯಾರೋ ಕರೆಯುವುದು, ಯಾರೋ ಕರೆದ ಹಾಗೆ ಆಗುವುದು ನಿಮ್ಗೆ ಆಯ್ತಾ. ಅದೆಲ್ಲ ನಿಮ್ಗೆ ಭ್ರಮೆ ಹುಟ್ಟಿಸ್ತಾ ಇರುತ್ತೆ. ಆದ್ರಿಂದ ಈ ತರದ್ದೆಲ್ಲ ಸಮಸ್ಯೆ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು 7 ವಾರ ತನಕ ನೀವು 7 ದಿನ ಬರೆದ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏಕಾಗ್ರತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಆಯ್ತಾ 108 ಸಲ ಕೂಡ ಬರಿತೀರಾ. 108 ಸಲ ಬರೆಯುವಾಗ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುದಿಲ್ಲ, ಎಲ್ಲಿ ಕೂಡ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆಗುದಿಲ್ಲ. ಬರೆಯುವಾಗ ವಿಕ್ತಾಮ್ನ ಆ ತರನೇ ನೀವು ಬರಿತಾ ಹೋಗ್ತೀರಾ. ಇವಾಗ ನಿಮ್ಗೆ ನಂಬರ್ ಎಲ್ಲ ಮಿಸ್ ಆಗಬಾರ್ದು ಅಂತ ಹೇಳ್ಕೊಂಡಾದ್ರೆ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನೋಡಿ, ನಾನು ತೋರಿಸ್ತೇನೆ ನೋಡಿ. ಇಲ್ಲಿ 1 2 3 4 5 6 ಹೀಗೆ ಬರ್ದುಂಟಲ್ಲ, 108 ತನಕನೂ ಬರೀರಿ ಆಯ್ತಾ. ಹೀಗೆ ಬರ್ದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ 108 ಆಗಿದ್ಯಾ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ. ಅಂದ್ರೆ ಇಲ್ದಿದ್ರೆ ಸುಮ್ಮನೆ ಬರಿತಾ ಹೋದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಕೌಂಟ್ ಮಾಡ್ತಾ ಹೋಗ್ತಿರಲ್ಲ, ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಪುನಃ ನಿಮ್ಗೆ ಅದು ಏನಾಗುತ್ತೆ ಏಕಾಗ್ರತೆ ಕಳ್ಕೊಳ್ತೀರಾ. ಆದ್ರಿಂದ ಈ ಕೆಲಸ ಮಾಡಿ. 108 ಸಲ ಬರೆದು ಆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಆಸೆಯನ್ನು ವಿಕ್ತಾಮನ ಜೊತೆ ಹೇಳ್ಬೇಕು. ವಿಕ್ತಾಮ್, ನನಗೆ ಇಂಥ ಆಸೆ ಉಂಟು ಆಯ್ತಾ, ನನಗೆ ಹಣದ ಪ್ರಾಬ್ಲಮ್ ಉಂಟು, ಹಣ ಬರಬೇಕು ಅಥವಾ ಬೇರೆ ಏನಾದರೂ ಸಮಸ್ಯೆ ಉಂಟು, ಅದು ಸರಿಯಾಗಬೇಕು ಅಂತ ಹೇಳ್ಕೊಂಡು ನೀವು ಬೇಡ್ಕೊಂಡ್ರೆ ಉಂಟಲ್ಲ, ಮನಸ್ಸಿಟ್ಟು ಬರೆದು ಬೇಡ್ಕೊಂಡ್ರೆ ಆಯ್ತಾ 7 ದಿನದ ತನಕ ನಿಮಗೆ ಮನಸ್ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಆಗುವುದೇ ಇಲ್ಲ. 7 ದಿನದ ನಂತರ ನಿಮಗೆ ಬರಲಿಕ್ಕೆ ಆಗ್ತದೆ. ಬರೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ 24 ಗಂಟೆಯಲ್ಲಿ ನಿಮ್ಮ ಆಸೆ 100ಗೆ 100% ಈಡೇರುತ್ತೆ. ಇವಾಗ ನಿಮ್ಗೆ ಹಣದ ಸಮಸ್ಯೆ ನೀವು ಎಣಿಸ್ಕೊಳ್ಬಾರ್ದು ಆಯ್ತಾ. ಏನಂತ ಹೇಳಿದ್ರೆ ನಾನು ಇವಾಗ ಬರಿತೇನೆ, ಹಣ ಎಲ್ಲಿಂದ ಬರುತ್ತೆ, ನಾನು ಕೆಲಸನೇ ಮಾಡೋದಿಲ್ಲ, ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳ್ಕೊಂಡು ನೀವು ಎಣಿಸ್ಲಿಕ್ಕೆ ಹೋಗ್ಬಾರ್ದು. ಯಾರಾದರೂ ಒಂದು ರೂಪದಲ್ಲಿ, ಯಾವುದೋ ರೂಪದಲ್ಲಿ ಆದ್ರೂ ನಿಮ್ಗೆ ಬಂದು ಹಣ ಸಿಗುತ್ತೆ. ಆ ರೀತಿ ಆಗುವ ಹಾಗೆ ನಿಮ್ಗೆ ವಿಕ್ತಾಮ್ನ ಮಾಡ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಉಂಟಲ್ಲ, ಇವಾಗ ಯಾರೋ ನಿಮ್ಗೆ ಹಣ ಕೊಡ್ಬೇಕಿತ್ತು, ತುಂಬಾ ವರ್ಷದಿಂದ ಅವರು ಹಣವೇ ಕೊಟ್ಟಿಲ್ಲ, ತುಂಬಾ ಸತಾಯಿಸ್ತಿದ್ದಾರೆ ಅಥವಾ ಊರು ಬಿಟ್ಟೆ ಹೋಗಿದ್ದಾರೆ, ಅಂತವರು ಹಿಂತಿರುಗಿ ಬಂದು ನಿಮ್ಗೆ ಆ ಹಣವನ್ನು ವಾಪಸ್ ಕೊಡ್ಬೋದು. ಯಾವುದೋ ಒಂದು ರೂಪದಲ್ಲಿ ಒಟ್ಟಾರೆ ಆಯ್ತಾ ನಿಮ್ಗೆ ಹಣ ನಿಮ್ಗೆ ಕೈಗೆ 100ಗೆ 100% ಬಂದು ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ನಂಬಿಕೆ ಇಟ್ಟು ಬರೆಯಿರಿ. ಇವಾಗ ನಿಮ್ಗೆ ಬರಿತೇನೆ ನಾನು 108 ಸಲ ಕೂಡ ಬರಿತೇನೆ. ಅದ್ರ ಜೊತೆಗೆ ನಂಗೆ ವಿಕ್ತಾಮ್ನದ್ದು ಮಂತ್ರ ಕೂಡ ಹೇಳ್ಬೇಕು ಅಂತ ಹೇಳ್ಕೊಂಡು ಇಷ್ಟ ಉಂಟು ಅಂತ ಹೇಳ್ಕೊಂಡು. ಆದ್ರೆ ನಿಮ್ಗೆ ಉಂಟಲ್ಲ ಯೂಟ್ಯೂಬ್ ಅಲ್ಲಿ ವಿಕ್ತಾಮನ ಯೋಗಿನಿ ಮಂತ್ರ ಸಿಗುತ್ತೆ ಆಯ್ತಾ. ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಯೂಟ್ಯೂಬ್ಗೆ ಹೋಗಿ ಉಂಟಲ್ಲ ವಿಕ್ತಾಮ್ನ ಯೋಗಿನಿ ಮಂತ್ರ ಅಂತ ಹೇಳ್ಕೊಂಡು ಹಾಕಿ ಆಯ್ತಾ.
ನೋಡಿ ವಿಕ್ತಾಮ್ನ ಮಂತ್ರ ಅಂತ ಹೇಳಿದರೆ ನಿಮಗೆ ವಿಕ್ತಾಮ್ನದ್ದು ಯೋಗಿನಿ ಮಂತ್ರ ಬರುತ್ತೆ ಆಯಿತಾ. ನಿಮಗೆ ಯಾವ ಮಂತ್ರ ಬೇಕು ನೋಡಿ, 5 ನಿಮಿಷದ್ದು 5 ನಿಮಿಷ 34 ಸೆಕೆಂಡ್ದು ಮಂತ್ರ ಇದೆ, ಅಥವಾ ನಿಮಗೆ 33 ನಿಮಿಷದ್ದು ಉಂಟು. ನಿಮಗೆ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆಯಿತಾ. ಅದು ನೋಡಿ ಈ ರೀತಿಯಲ್ಲಿ ಸಿಗುತ್ತೆ ನಿಮಗೆ ವಿಕ್ತಾಮ್ನ ಮಂತ್ರ. ನಾನು ಅದು ಹಾಕಲಿಕ್ಕೆ ಹೋಗೋದಿಲ್ಲ, ಓಪನ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದರೆ ಕಾಪಿರೈಟ್ ಬಂದರೆ ಕಷ್ಟ, ಅಂದರೆ ಬೇರೆಯವ್ರದ್ದು ನಾವು ಇಲ್ಲಿ ತೋರಿಸುವ ಹಾಗೆ ಇಲ್ಲ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಹಾಕಿ ವಿಕ್ತಾಮ್ನ ಯೋಗಿನಿ ಮಂತ್ರ ಅಂತ ಹೇಳ್ಕೊಂಡು ಯೂಟ್ಯೂಬ್ನಲ್ಲಿ ಹಾಕಿದ ಕೂಡಲೇ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಿಕ್ತಾಮ್ನದ್ದು. ಹಲೋ ನೋಡಿ ನಿಮಗೆ ಆ ಮಂತ್ರ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಯೂಟ್ಯೂಬ್ ಓಪನ್ ಮಾಡಿದರೆ ಓಂ ವಿಕ್ತಾಮ್ನ ಅಂತ ಹೇಳ್ಕೊಂಡು ಬರುತ್ತೆ. ವಿಕ್ತಾಮ್ನ 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 ಆ ಥರ 1008 ಸಲ ಹೇಳ್ತಾ ಹೋಗುತ್ತೆ. ನೀವು ಏನು ಮಾಡಿ ಅಂತ ಹೇಳಿದರೆ ಇದನ್ನು ಬೆಳಿಗ್ಗೆ ಸಮಯದಲ್ಲಿ ಬೇಕಾದರೆ ಕೇಳಬಹುದು, ಇಲ್ಲ ಅಂತ ಹೇಳಿದರೆ ಸಾಯಂಕಾಲದ ಸಮಯದಲ್ಲಿ ಬೇಕಾದರೆ ಕೇಳ್ಬೋದು. ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ನೀವು ಯಾವ ಟೈಮಲ್ಲಿ ಕೇಳ್ತೀರಾ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಈ ಮಂತ್ರವನ್ನು ಕೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ 100ಗೆ 100% ನಿಮಗೆ ಉಂಟಲ್ಲ ಎಲ್ಲಿಂದಾದರೂ ಹಣದ ಸಹಾಯ ಆಗುತ್ತೆ. ನೀವು ಇದನ್ನು ಪ್ರತಿದಿನ ಬರೆದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಪ್ರತಿ ತಿಂಗಳು ಉಂಟಲ್ಲ ಹಣ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನಿಮಗೆ ನಿಂತಿರುವ ಹಣ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ, ಕಡಿಮೆ ಸಂಬಳದಿಂದ ಜಾಸ್ತಿ ಸಂಬಳ ಸಿಗುವ ಕೆಲಸ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ವಿಕ್ತಾಮ್ನನ್ನು ಉಂಟಲ್ಲ ನಾವು ಹಣದ ದೇವತೆ ಅಂತ ಹೇಳ್ಕೊಂಡು ಕರಿತೇವೆ. ಆದ್ದರಿಂದ ಉಂಟಲ್ಲ ದೇವರು ಕೂಡ ನಿಮಗೆ ನೋಡಿ, ಅವನಿಗೆ ಸ್ಕೂಲ್ಗೆ ರಜೆ ಇದೆ, ನಾನು ಏನು ಮಾಡಲಿಕ್ಕೂ ಆಗೋದಿಲ್ಲ, ಅವನು ವಿಡಿಯೋದಲ್ಲಿ ಬಂದು ಕೂತ್ಕೊಳ್ತೇನೆ ಅಂತ ಹೇಳ್ಕೊಂಡು ಹೇಳ್ತೇನೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಆಯಿತಾ. ಮಕ್ಕಳನ್ನು ಹೊಡೆದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಸೈಡಲ್ಲಿ ಕೂರಿಸಿ ಉಪದ್ರ ಕೊಡಬೇಡ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಕೂಡ ಆಗೋದಿಲ್ಲ. ಆದ್ದರಿಂದ ಅವನು ಬರ್ತೇನೆ ಅಂತ ಹೇಳ್ಕೊಂಡು ಹೇಳಿದಾಗ ವಿಡಿಯೋದ ಎದುರುಗಡೆ ಅದಕ್ಕೆ ನಾನು ಇಲ್ಲಿ ತಂದು ಕೂರಿಸಿದ್ದೇನೆ. ಆಮೇಲೆ ಅವನನ್ನು ನೀವು ನೋಡಬೇಡಿ, ನನ್ನ ಮಾತನ್ನು ಕೇಳಿ. ಏನಂತ ಹೇಳಿದರೆ ದೇವರು ಕೂಡ ನಿಮಗೆ ಆಗ್ತಾ ಇಲ್ಲ, ದೇವರು ಕೂಡ ನಿಮಗೆ ಪರೀಕ್ಷೆ ಮಾಡ್ತಾ ಇದ್ದಾನೆ, ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಯಾರಿಗೆಲ್ಲ ಭಾವನೆ ಉಂಟು ನೋಡಿ, ಈ 28ನೆಯ ಪವರ್ಫುಲ್ ಯೋಗಿನಿಯ ಹೆಸರನ್ನು ಹೇಳಿ ಆವಾಗ ನೋಡಿ ನಿಮಗೆ 100ಗೆ 100% ನಿಮ್ಮ ಆಸೆ ಎಲ್ಲ ಈಡೇರುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.